ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ನಿದ್ದೆ ಮಾಡಿ ಹರುಷದಿಂದ ಎದ್ದೇಳುವೆ, ಯಾಕೆಂದರೆ ಕರ್ತನನ್ನ ಕಾಪಾಡುವೆ. ನಿದ್ದೆ ಮಾಡಿ ಹರುಷದಿಂದ ಎದ್ದಿರುವೆ, ಯಾಕೆಂದರೆ ಕರ್ತನನ್ನ ಕಾಪಾಡಿದೆ. ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ, ಓಹೋ ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ. ಜಯ ಕೊಡುವ ಕರ್ತನಿರುವೆ, ನನ್ನ ತತ್ತರಿಸಲು ಬಿಡಲಾರೆ. ಜಯ ಕೊಡುವ ಕರ್ತನಿರುವೆ, ನನ್ನ ತತ್ತರಿಸಲು ಬಿಡಲಿಲ್ಲ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ, ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು. ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ, ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು. ನಿನ್ ಬಯಕೆ ಎಲ್ಲವೂ ಪರಿಶುದ್ಧವು, ನಿನ್ ಬಯಕೆ ಎಲ್ಲವೂ ಅವು ಪರಿಶುದ್ಧವು. ಅವುಗಳನ್ನೇ ಧ್ಯಾನಿಸುವೆ, ದಿನ ಅರಿಕೆ ಮಾಡಿ ಜಯ ಹೊಂದುವೆ. ಅವುಗಳನ್ನೇ ಧ್ಯಾನಿಸುವೆ, ದಿನ ಅರಿಕೆ ಮಾಡಿ ಜಯ ಹೊಂದುವೆ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ಖೇಡ್ಯವು ನೀನೇ, ಹೌದು ಡ್ಯಾಡಿ, ಮಹಿಮೆಯು ನೀನೇ. ಓ ಖೇಡ್ಯವು ನೀನೇ, ಹೌದು ಡ್ಯಾಡಿ, ಮಹಿಮೆಯು ನೀನೇ. ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ, ತಲೆ ಎತ್ತುವಂತೆ
ಮಾಡುವವ ನೀನೇ. ಹಲ್ಲೆಲೂಯ. ಥ್ಯಾಂಕ್ ಯು. ಹೌದು ಸ್ವಾಮಿ, ಥ್ಯಾಂಕ್ ಯು. ರಾತ್ರಿ ಎಲ್ಲ ನಮ್ಮನ್ನು ಕಾಪಾಡಿದ್ದೀರಿಯಪ್ಪ. ಓ, ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಸಾನ್ನಿಧ್ಯವನ್ನು ಕೊಟ್ಟಿದ್ದೀರಿ ಡ್ಯಾಡಿ. ವಂದನೆ. ಕಾಯ್ದ ಕರ್ತನೇ, ಕರ ಹಿಡಿದು ನಡೆಸಿದ ದೇವನೇ, ನಿಮಗೆ ವಂದನೆ, ನಿಮಗೆ ವಂದನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಹೌದು ಡ್ಯಾಡಿ. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಸ್ತೋತ್ರವಾಗಲಿ, ಓ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ನಿಮಗೆ ಸ್ತೋತ್ರವಾಗಲಿ, 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 ಸ್ತೋತ್ರವಾಗಲಿ. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಹಸಿರಾದ ಹುಲ್ಲಿನಲ್ಲಿ ತಂಗಿಸುವವನೇ, ನೀರಿರುವ ಜಾಗಕ್ಕೆ ಕರೆದೊಯ್ಯುವವನೇ. ಹಸಿರಾದ ಹುಲ್ಲಿನಲ್ಲಿ ತಂಗಿಸುವವನೇ, ನೀರಿರುವ ಜಾಗಕ್ಕೆ ಕರೆದೊಯ್ಯುವವನೇ. ಯೇಸುವೆ ನೀನೆ ನನ್ನ ಒಳ್ಳೆ ಕುರುಬನು, ಯೇಸುವೆ ನೀನೆ ನನ್ನ ಒಳ್ಳೆ ಕುರುಬನು. ಎಂದೆಂದು ಕೊರತೆ ನನಗಿಲ್ಲ, ಎಂದೆಂದು ಕೊರತೆ ನನಗಿಲ್ಲ. ಸ್ತೋತ್ರವಾಗಲಿ, 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 ಸ್ತೋತ್ರವಾಗಲಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಅನುದಿನವೂ ನನ್ನ ಭಾರ, ಹೌದು, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಮುಂಬಲವು ಹಿಂಬಲವು ಆದ ಕರ್ತನೇ, ಬಲಗಡೆಯಲ್ಲಿ ನೆರಳಿನಂತೆ ಇರುವ ಕರ್ತನೇ. ಮುಂಬಲವು ಹಿಂಬಲವು ಆದ ಕರ್ತನೇ, ಬಲಗಡೆಯಲ್ಲಿ ನೆರಳಿನಂತೆ ಇರುವ ಕರ್ತನೇ. ನನಗಾಗಿ ಯುದ್ಧ ಮಾಡುವ ಜಯ ಕರ್ತನೇ, ನನಗಾಗಿ ಯುದ್ಧ ಮಾಡುವ ಜಯ ಕರ್ತನೇ. ಮರಣವನ್ನು ಜಯಿಸಿದ ಮೃತ್ಯುಂಜಯನೇ, ಮರಣವನ್ನು ಜಯಿಸಿದ ಮೃತ್ಯುಂಜಯನೇ. ಸ್ತೋತ್ರವಾಗಲಿ, 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 ಸ್ತೋತ್ರವಾಗಲಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ಅಪ್ಪ ನನಗಾಗಿ ಚಿಂತಿಸುವ ಹಿತಚಿಂತಕನು, ನನ್ನ ವಿಷಯದಲ್ಲಿ ಅಕ್ಕರೆಯುಳ್ಳ ತಂದೆ, ನನಗಾಗಿ ಚಿಂತಿಸುವ ಆತನು, ನನ್ನ ಮೇಲೆ ಅಕ್ಕರೆಯುಳ್ಳ ದೇವರು, ನನಗಾಗಿ ಚಿಂತಿಸುವ ಹಿತಚಿಂತಕನು ನೀನು. ವಂದನೆ ಡ್ಯಾಡಿ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ವಂದಿಸುತ್ತೇವೆ. ಓ ಘನತೆ ನಿಮಗೆ, ಗೌರವ ನಿಮಗೆ. ಹಲ್ಲೆಲೂಯಾ.
Hallelujah, hallelujah, hallelujah. Thank you, Jesus. Thank you, Jesus. ಕೂಗನ್ನು ಕೇಳಿರುವೆ, ಸ್ತೋತ್ರ ಸ್ತೋತ್ರ ಅಯ್ಯ. ನನ್ನ ಕೂಗನ್ನು ಕೇಳಿರುವೆ, ಸ್ತೋತ್ರ ಸ್ತೋತ್ರ ಅಯ್ಯ. ಕೊರತೆಯ ನೀಗಿರುವೆ, ಸ್ತೋತ್ರ ಸ್ತೋತ್ರ ಅಯ್ಯ. ನಮ್ಮ ಕೊರತೆಯ ನೀಗಿರುವೆ, ಸ್ತೋತ್ರ ಸ್ತೋತ್ರ ಅಯ್ಯ. ಕೊರತೆಯ ನೀಗಿರುವೆ, ಓ ಸ್ತೋತ್ರ ಸ್ತೋತ್ರ ಅಯ್ಯ. ಈ ಬೆಳಗಿನ ಸಮಯದಲ್ಲಿ ಕರ್ತನ್ನೇ ದೃಷ್ಟಿಸಿ ಕರ್ತನ ಜೊತೆ ಮಾತನಾಡುವ, ಆತನ ಉಪಕಾರಗಳನ್ನೆಲ್ಲ ಸ್ಮರಿಸುವ, ಆತನ ಮಹತ್ವಗಳನ್ನೆಲ್ಲ ಹೇಳಿಕೊಂಡಾಡುವ. ಹಲ್ಲೆಲೂಯಾ ಹಲ್ಲೆಲೂಯಾ. ಉನ್ನತನಾದ ದೇವರೇ, ಸರ್ವಶಕ್ತನೇ, ರಾಜನೇ, ನನ್ನ ಬಂಡೆಯೇ, ನನ್ನ ಕೋಟೆ, ನನ್ನ ದುರ್ಗವೇ, ನನ್ನ ಆಶ್ರಯವೇ. ಥ್ಯಾಂಕ್ ಯು ಲಾರ್ಡ್. ಕಷ್ಟ ಕಾಲದಲ್ಲಿ ಶ್ರೇಷ್ಠ ಸಹಾಯಕನೇ, ಆಪತ್ತಿನಲ್ಲಿ ಆಶ್ರಯ ದುರ್ಗವೇ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಹೌದು ಡ್ಯಾಡಿ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಎಲ್ ಶಡಾಯ್, ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು. ಹಲ್ಲೆಲೂಯಾ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳು, ನನ್ನ ಬಾಳಿಗೆ ಆಧಾರ ನೀನೇ, ನನಗೆ ಆಶ್ರಯ ನೀನೇ, ನನ್ನ ಗುರಾಣಿ ನೀನೇ, ನನ್ನ ಸಂರಕ್ಷಣೆ ನೀನೇ ಡ್ಯಾಡಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಸಾನ್ನಿಧ್ಯ ನನಗೆ ಸಿಕ್ಕಿದೆ. ವಂದನೆ. ಸಮಾಧಾನ ಪ್ರಭುವೇ, ವಂದನೆ. ಓ ಶಾಲೋ, ಸಮಾಧಾನ ಪ್ರಭು. ಓ ವಂದನೆ. ನನಗಾಗಿ ಎಲ್ಲವ ಮಾಡುವವನೇ, ಮಾಡಿ ಮುಗಿಸುವವನೇ. ಮಾಡಿರುವೆ, ಮುಗಿಸಿರುವೆ, ನನಗಾಗಿ ಎಲ್ಲವ ಮಾಡಿರುವೆ, ಮಾಡಿ ಮುಗಿಸಿರುವೆ. ನನ್ ಭಾರವ, ಹೌದು ಡ್ಯಾಡಿ, ನನ್ ಹೊರೆಯ, ನನ್ ಭಾರವ, ನನ್ ಹೊರೆಯ
ಇಳಿಸಿರುವೆ ನಿನ್ ಪಾದದಿ ಇಳಿಸಿರುವೆ ಏಸಯ್ಯ ನಿನ್ನಂತಾನೆ ಡ್ಯಾಡಿ ನನ್ ಮುಂದೆ ನಿಲ್ಲಿಸಿರುವೆ ಏಸಯ್ಯ ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ ನನ್ ಮುಂದೆ ನಿಲ್ಲಿಸಿರುವೆ. ಹೌದು ಹೌದು, ಈ ಮುಂಜಾನೆ ವೇಳೆಯಲ್ಲಿ ನನ್ನೆದುರು ನೀನೇ ಡ್ಯಾಡಿ. ಈ ದಿನದಲ್ಲಿ ನಿಂದೇ ಸ್ವಾಮಿ ಜವಾಬ್ದಾರಿಕೆ, ಈ ದಿನದ ನಿಯಂತ್ರಣ ನಿಮ್ಮದೇ ಡ್ಯಾಡಿ. ಡ್ಯಾಡಿ 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 ಡ್ಯಾಡಿ. I love you Jesus, I love you Jesus, I love you Holy Ghost, I love you Father, I love you Lord, I love you Jesus. ಹೌದು ಡ್ಯಾಡಿ, ನೀವು ಭೂಮಿ ಆಕಾಶಗಳ ನಿರ್ಮಾಣಿಕನು, ಸರ್ವಶಕ್ತನಾದ ದೇವರು. ಆದರೂ ಈ ಸಮಯದಲ್ಲಿ ನಮ್ಮೊಬ್ಬೊಬ್ಬರನ್ನು ಹುಡುಕಿ ಬಂದಿದ್ದೀರಿ. ಥ್ಯಾಂಕ್ ಯು ಲಾರ್ಡ್. ನಾವೆಲ್ಲ ದೂರದಲ್ಲಿದ್ದರೂ ಸಹ ನೀವು ಅತಿ ಕ್ಲೋಸ್ ವ್ಯಕ್ತಿಯಾಗಿ ನಮ್ಮೊಳಗಿದ್ದು ನಮ್ಮೆಲ್ಲರನ್ನ ಒಂದುಗೂಡಿಸಿದ್ದೀರಿ, ಒಮ್ಮನಸ್ಸನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಉಪಕಾರಕ್ಕಾಗಿ ವಂದನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಲೂಕನ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನವನ್ನು ಓದೋಣ. ಲೂಕ 2:14. ಲೂಕ 2:14. ಹಲ್ಲೆಲೂಯಾ. ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಹಲ್ಲೆಲೂಯಾ. ಯೇಸುವಿನ ಜನನ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನವನ್ನು ತಂದಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ನಿನ್ನೆ ನಾವು ಧ್ಯಾನ ಮಾಡಿದ್ದು ನಿಮಗೆ ನೆನಪಿರಬಹುದು. ಯೇಸು ಸ್ವಾಮಿ ಬಂದ್ರೇ ಸಮಾಧಾನ. ಬಾಗಿಲೆಲ್ಲ ಮುಚ್ಚಿದೆ, ಒಳಗೆ ಬಂದ ತಕ್ಷಣ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಿಮಗೆ ಸಮಾಧಾನ ಅಂತ ಹೇಳಿ. ಹಲ್ಲೆಲೂಯಾ. ಯಾರಿಗಾದ್ರೂ ಟೆನ್ಷನ್, ಚಿಂತೆ, ಯೋಚನೆ, ಭಯ ಆ ರೀತಿಯಾಗಿದ್ದೀರಾ? ನೆಮ್ಮದಿ ಬೇಕು ಅಂತ ಹುಡುಕ್ತಾ ಇದ್ದೀರಾ? ಒಂದೇ ಒಂದು ಸ್ಥಳ ಇದೆ ನೆಮ್ಮದಿ ಸಿಗುವ ಸ್ಥಳ, ಅದು ಕರ್ತನಾದ ಯೇಸುವಿನ ಬಳಿಯಲ್ಲಿ. ನೀ ಹುಡುಕುವ ನೆಮ್ಮದಿ ಕರ್ತನಲ್ಲುಂಟು, ಕ್ರಿಸ್ತನಲ್ಲುಂಟು. ಇಂದು ನೀ ಬಯಸುವ ಬಿಡುಗಡೆ ಆತನಲ್ಲುಂಟು. ಇಂದು ನೀ ಬಯಸುವ ಬಿಡುಗಡೆ ಆತನಲ್ಲುಂಟು. ಹಲ್ಲೆಲೂಯಾ. ಯೇಸು ಸ್ವಾಮಿ ಜನಿಸಿದಾಗ ಈ ಲೋಕಕ್ಕೆ ಕೊಡಲ್ಪಟ್ಟ ಮೊದಲನೇ ಸಂದೇಶ ಏನಂತ ಹೇಳಿದ್ರೆ, ನಿಮ್ಮೆಲ್ರಿಗೂ ಸಮಾಧಾನ. ಯೇಸು ಸ್ವಾಮಿ ಒಂದು ಧರ್ಮ ಸ್ಥಾಪನೆಗಾಗಿ ಬರಲಿಲ್ಲ ರೀ, ನಮಗೆ ಸಮಾಧಾನದ ಜೀವನವನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದರು. ಧರ್ಮ ಸ್ಥಾಪನೆಗೆ ಬರಲಿಲ್ಲ, ನಮ್ಮ ಜೀವನ ಸ್ಥಾಪನೆಗೆ ಬಂದರು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಯೇಸು ಸ್ವಾಮಿಯ ಒಂದು ಮೇನ್ ಉದ್ದೇಶವೇ ನಮಗೆ ಸಮಾಧಾನ ಕೊಡುವುದು. ಆತನ ಹೆಸರೇ ಸಮಾಧಾನ ಪ್ರಭು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಸುಮಾರು 740 ವರ್ಷಗಳ ಹಿಂದೆ ಯೆಶಾಯ ಪ್ರವಾದಿ ಯೇಸು ಸ್ವಾಮಿಗೆ ಒಂದು ಹೆಸರು ಕೊಡ್ತಾನೆ.
ಹಲವಾರು ಹೆಸರುಗಳ ಕೊಡ್ತಾನೆ. ಅದರಲ್ಲಿ ಒಂದು ಸಮಾಧಾನ ಪ್ರಭು ಹುಟ್ಟ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಯೋಚನೆ ಮಾಡಿ ನೋಡಿ, ಎಷ್ಟು ಜನ ಇವತ್ತು ಆ ನೆಮ್ಮದಿಯನ್ನು ಅನುಭವಿಸ್ತಾ ಇದ್ದೀರಿ? ಎಷ್ಟು ಜನ ನೆಮ್ಮದಿಯನ್ನು ನೀವು ಅನುಭವಿಸ್ತಾ ಇದ್ದೀರಿ? ಇವತ್ತು ನೆಮ್ಮದಿಯ ಜೀವನ ಜೀವಿಸಲಿಕ್ಕೆ ನಾವು ಕರೆಯಲ್ಪಟ್ಟಿದ್ವಿ. ಆದರೆ ಇವತ್ತು ಎಲ್ಲಿ ನೋಡಿದ್ರು ನೆಮ್ಮದಿ ಇಲ್ಲದಂಥ ಜೀವನ. ಬೇರೆ ಎಲ್ಲ ಇದೆ, ಹಣ ಇದೆ, ವಸ್ತುಗಳಿವೆ, ಸಮಾಜದಲ್ಲಿ ಸ್ಥಾನಮಾನ ಗೌರವ ಇದೆ, ಆದರೆ ನೆಮ್ಮದಿ ಇಲ್ಲ. ಆ ನೆಮ್ಮದಿಯನ್ನು ಕರ್ತನು ಮಾತ್ರ ಕೊಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯೇಸುವಿನಲ್ಲಿ ಮಾತ್ರವೇ ಈ ನೆಮ್ಮದಿ ಉಂಟು. ಕರ್ತನ ನಾಮಕ್ಕೆ ಸ್ತೋತ್ರ. ಸೊ ಆ ಸಮಾಧಾನವನ್ನು ನಾವು ಹೊಂದಿಕೊಳ್ಬೇಕಾದ್ರೆ ಏನು ಮಾಡಬೇಕು? ಇವತ್ತು ಕೆಲವೊಂದು ಅಂಶಗಳನ್ನು ನೋಡೋಣ. ಯೇಸು ಕೊಡುವಂಥ ಸಮಾಧಾನ ನಮಗೂ ಬೇಕು. ಎಲ್ರಿಗೂ ಆಸೆ ಇದೆ, ನಮಗೂ ಸಮಾಧಾನ ಬೇಕು, ನೆಮ್ಮದಿಯ ಜೀವನ ಬೇಕು, ಈ ಜಂಜಾಟ ಬೇಡ, ಒಂದು ನೆಮ್ಮದಿಯ ಬದುಕು ಬೇಕು. ಅದು ಹೇಗೆ ಸಿಗ್ತದೆ? ಮೊದಲನೇದಾಗಿ ನಿನ್ನೆ ನೋಡಿದ ಅದೇ ಅಂಶದಲ್ಲಿ ನಾವು ನೋಡ್ತೇವೆ, ಯೇಸು ಎಲ್ಲಿ ಎಂಟ್ರಿ ಆಗ್ತಾರೋ ಅಲ್ಲಿ ಸಮಾಧಾನ. ವೆರಿ ಸಿಂಪಲ್. ಜೀಸಸ್ನ ನಿಮ್ಮ ಜೊತೆಗೆ ನಿಮ್ಮಲ್ಲಿ ಆಹ್ವಾನ ಮಾಡಿ. ಕರ್ತನ ಪ್ರಸನ್ನತೆ ಎಷ್ಟರ ಮಟ್ಟಿಗೆ ನಮ್ಮನ್ನು ಆವರಿಸ್ತದೋ ಅಷ್ಟರ ಮಟ್ಟಿಗೆ ಸಮಾಧಾನ ಉಂಟಾಗ್ತದೆ. ನಿಜ ಹೇಳಬೇಕಾದ್ರೆ ಈ ಶಿಷ್ಯರೆಲ್ಲ ಬಹಳ ಕಂಗೆಟ್ಟು ಹೋಗ್ಬಿಟ್ಟಿದ್ರು. ಯೋಹಾನನ ಸುವಾರ್ತೆಯಲ್ಲಿ ನಾವು ಓದ್ತೀವಲ್ಲ, ತುಂಬಾ ಅವರು ಬೇಸತ್ತು ಹೋಗ್ಬಿಟ್ಟಿದ್ರು. ಇನ್ನೂ ಅವ್ರಿಗೆ ಜೀವನ ಅನ್ನೋದೇ ಇಲ್ಲ, ಅವರಿಗೆ ಭವಿಷ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿತ್ತು. ಆದರೆ ಗಾಡ್ಸ್ ಪ್ರೆಸೆನ್ಸ್, ಯೇಸುವಿನ ಪ್ರಸನ್ನತೆ ಅವರ ಮಧ್ಯದಲ್ಲಿ ಒಂದು ದೈವಿಕ ಸಮಾಧಾನವನ್ನು ತಂದುಬಿಡ್ತು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಆ ಸಮಾಧಾನವನ್ನು ಪಡ್ಕೊಂಡು ಹೊರಗೆ ಬರಲಿಕ್ಕೆ ಭಯ ಪಡ್ತಾ ಇದ್ದವರು, ತಮ್ಮ ಕೋಣೆ ಬಿಟ್ಟು ಹೊರಗಡೆ ಬರಲಿಕ್ಕೆ ಭಯ ಪಡ್ತಾ, ಅಷ್ಟೊಂದು ಹೆದರ್ತಾ ಇದ್ರು, ಚಿಂತೆಯಲ್ಲಿದ್ದರು. ಆ ತೋಮನು ನಮ್ಮ ಭಾರತದವರೆಗೆ ಬರುವ ಧೈರ್ಯ ಪಡ್ಕೊಬಿಟ್ಟು ನೋಡಿ, ಒಂದು ಹೊಸ ಎನರ್ಜಿ ಅವನೊಳಗೆ ಬಂದ್ಬಿಡ್ತು. ದೇವರ ಸಮಾಧಾನ ಬಂದ್ಬಿಟ್ಟ ತಕ್ಷಣ ಅಲ್ಲೆಲ್ಲ ಪೇತ್ರನು ಬಾಬಿಲೋನ್ವರೆಗೆ ಹೋಗಿ ಸೇವೆ ಮಾಡುವಷ್ಟು ಮಟ್ಟಿಗೆ ಬಲ ಪಡ್ಕೊಂಡ್ಬಿಟ್ಟು. ಅಲ್ಲೆಲ್ಲ ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ, ಯೇಸುವಿನ ಪ್ರೆಸೆನ್ಸ್ ನಮಗೊಂದು ಸಮಾಧಾನ ಕೊಡ್ತದೆ. ಕೋಣೆ ಬಾಗಿಲು ಮುಚ್ಚಿರುವಾಗ ಯೇಸು ಅವರ ಮಧ್ಯದಲ್ಲಿ ಬಂದು ನಿಂತು ನಿಮಗೆ ಸಮಾಧಾನ ಆಗಲಿ ಅಂತ ಹೇಳಿದರು. ಆ ವಚನ ನಿನ್ನೆ ನಾವು ಓದಿದ ವಚನ, ಜಸ್ಟ್ ವಚನ ತಿಳಿಸ್ತೀನಿ. ಯೋಹಾನ 20ನೇ ಅಧ್ಯಾಯ, ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 21, 22, 19, 20, 21 ಮತ್ತು 26 ಈ ವಚನಗಳಲ್ಲಿ ಯೇಸು ಅವರ ಮಧ್ಯದಲ್ಲಿ ಬಂದು ಸಮಾಧಾನ ಅಂತ. ಹಾಲೆಲೂಯಾ. ಎಲ್ಲಿ ಯೇಸುವಿನ ಸಾನ್ನಿಧ್ಯ ಇದೆಯೋ, ಪ್ರೆಸೆನ್ಸ್ ಬರ್ತದೋ, ಅಲ್ಲಿ ಸಮಾಧಾನ. ಹಾಲೆಲೂಯಾ. ಯಾರಾದರೂ ಟೆನ್ಷನ್ಲಿದ್ದೀರಾ, ಚಿಂತೆಲಿದ್ದೀರಾ, ನೀವು ಬೇರೆ ಚಿಂತೆ ಹೋಗಲಿಕ್ಕೆ ಬೇರೆ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ ರೀ. ದೇವರ ಪ್ರಸನ್ನತೆಯನ್ನು ನಿಮ್ಮ ಜೀವಿತದಲ್ಲಿ ಸ್ವೀಕಾರ ಮಾಡಿರಿ. ಹಾಲೆಲೂಯಾ. ಜಸ್ಟ್ ಕರ್ತನ ಜೊತೆ ಸಮಯ ಕಳೀರಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಬರ್ತದೆ. ಆ ಪ್ರಸನ್ನತೆ ಬಂದ ತಕ್ಷಣ ಟೆನ್ಷನ್ ಎಲ್ಲ ಹೋಗ್ಬಿಡ್ತದೆ. ಚಿಂತೆಯಲ್ಲಿದ್ದೀರಾ, ನಿಮಗೊಂದು ಈಸಿ ಮೆಥಡ್ ಹೇಳ್ತೀನಿ. ಸ್ವಲ್ಪ ಹೊತ್ತು ದೇವರ ಸನ್ನಿಧಾನದಲ್ಲಿ ಹಾಗೇ ಸ್ತೋತ್ರ ಮಾಡಿಕೊಂಡು ಆತನ ಪ್ರಸನ್ನತೆಯಲ್ಲಿ ದೈವ ಸಾನ್ನಿಧ್ಯ ನಿಮ್ಮ ಮಧ್ಯದಲ್ಲಿ ಬರಲಿ. ಕರ್ತನ ಪ್ರಸನ್ನತೆಯನ್ನು ರುಚಿ ನೋಡ್ರಿ. ನೀವು ಲೈಟನ್ನು ಟರ್ನ್ ಆನ್ ಮಾಡಿದ್ರೆ ಕತ್ತಲೆಗೆ ಕತ್ತಲೆ ಹೋಗು ಅಂತ ಹೇಳಬೇಕಾಗಿಲ್ಲ, ಅದೇ ಓಡಿ ಹೋಗ್ಬಿಡ್ತದೆ. ಏನಾದರೂ ಬೆಳಕು ಆನ್ ಮಾಡಬೇಕಷ್ಟೇ, ಸ್ವಿಚ್ ಆನ್ ಮಾಡಬೇಕು. ಕರ್ತನ ಸಾನ್ನಿಧ್ಯ ಆನ್ ಆದರೆ ಎಲ್ಲ ವಿಧವಾದ ಚಿಂತೆ, ಭಯ, ಆತಂಕ ಎಲ್ಲ ಓಡಿ ಹೋಗ್ತದೆ, ನೆಮ್ಮದಿ ಬರ್ತದೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನೆಮ್ಮದಿ ಬರ್ತದೆ, ಸಮಾಧಾನ ಬರ್ತದೆ, ಪೀಸ್ಫುಲ್ ಒಂದು ನೆಮ್ಮದಿಯ ಒಂದು ಅನುಭವ ಬರ್ತದೆ. ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯ, ಯೇಸುವಿನ ಎಂಟ್ರಿ ನಮಗೊಂದು ಸಮಾಧಾನವನ್ನು ಕೊಡಲಿಕ್ಕೆ ಶಕ್ತವಾಗಿದೆ. ನಿಮ್ಮ ಸಮಸ್ಯೆ ಎಷ್ಟೇ ಇರಲಿ, ದೇವರ ಪ್ರಸನ್ನತೆ ಬಂದುಬಿಟ್ರೆ ಸಾಕು. ಕೀರ್ತನೆ 97:5 ಓದ್ತೀವಿ, ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಸಹ ಮೇಣದ ಹಾಗೆ ಕರಗಿ ಹೋಗ್ತದೆ. ಪರ್ವತಗಳು ಸಹ ಮೇಣದ ಹಾಗೆ ಕರಗಿ ಹೋಗ್ತದೆ. ನಿಮ್ಮ ಸಮಸ್ಯೆ ಎಷ್ಟು ಪರ್ವತದ ಗಾತ್ರದಲ್ಲಿದ್ದರೂ ಸಹ ಯೇಸುವಿನ ಜಸ್ಟ್ ಎಂಟ್ರಿ,
ಯೇಸುವಿನ ಪ್ರಸನ್ನತೆ ನಮಗೆ ಸಮಾಧಾನವನ್ನು ಕೊಡಲಿಕ್ಕೆ ಸಾಧ್ಯ. ಹಾಲೆಲೂಯಾ. ಚಿಂತೆಯಲ್ಲಿರುವವ್ರಿಗೆ, ಟೆನ್ಷನ್ನಲ್ಲಿರುವವ್ರಿಗೆ ಒಂದು ಕಿವಿ ಮಾತೇನಂತ ಹೇಳಿದ್ರೆ, ದೇವರ ಪ್ರಸನ್ನತೆಯನ್ನು ಖಾತರಿಪಡಿಸ್ಕೊಳ್ಳಿ. ಕರ್ತ ನನ್ನ ಜೊತೆಯಲ್ಲಿದ್ದಾನೆ ಅನ್ನೋದನ್ನು ಖಾತರಿಪಡಿಸ್ಕೊಳ್ಳಿ. ಒಂದು ರೀತಿಯಾದ ಸಮಾಧಾನ ನಿಮ್ಮ ಹೃದಯವನ್ನು ಆವರಿಸ್ತದೆ. ಹಾಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಕೀರ್ತನೆಗಾರನು 4ನೇ ಕೀರ್ತನೆ 8ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾನೆ. ಕೀರ್ತನೆ 4 ಅದರಲ್ಲಿ 8ನೇ ವಾಕ್ಯ, ನಾನು ನಿರ್ಭಯನಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನು. ನಾನು ನಿರ್ಭಯನಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನು. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಈ ನಿರ್ಭಯ ಅಂತ ಹೇಳುವಂಥ ಸ್ಥಳದಲ್ಲಿ ಬೇರೆ ಕೆಲವೊಂದು ಭಾಷಾಂತರಗಳಲ್ಲಿ ಹೇಗಿದಂದರೆ, ನಾನು ನೆಮ್ಮದಿಯಾಗಿರೋದ್ರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡುವೆನು. ಹಾಲೆಲೂಯಾ. ಅದನ್ನು ನಾವು ಈಗ ಹಾಡೋದ್ವಲ್ಲ, ನಿದ್ದೆ ಮಾಡಿ ಹರ್ಷದಿಂದ ಎದ್ದೇಳುವೆ ಅಂದರೆ ನೆಮ್ಮದಿಯಾಗಿ ನಿದ್ದೆ ಮಾಡಿ ನಾನು ಎದ್ದೇಳ್ತೀನಿ. ಹಾಲೆಲೂಯಾ. ಸಮಾಧಾನದಿಂದ ಪೀಸ್ಫುಲ್ ಲೈಫ್ ಗಾಡ್ಸ್ ಪ್ರೆಸೆನ್ಸ್ ಕ್ಯಾನ್ ಗಿವ್. ದೇವರ ಸಾನ್ನಿಧ್ಯ ನಮಗೆ ಅದನ್ನು ಕೊಡ್ತದೆ. ಹಾಲೆಲೂಯಾ. ದೇವರು ನನ್ನ ಜೊತೆಗಿದ್ದಾನೆ ಅನ್ನುವಂತಹ ಒಂದು ಆ ಒಂದು ಫೀಲ್ ಏನಿದೆ, ಅದೇ ಒಂದು ಸಮಾಧಾನವನ್ನು ಕೊಟ್ಬಿಡ್ತದೆ, ಧೈರ್ಯ ಕೊಟ್ಬಿಡ್ತದೆ. ನನಗೆ ನಿರ್ಭಯರಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಹಾಲೆಲೂಯಾ. ನಾನು ನಿರ್ಭಯನಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನು. ದೇವರ ನಾಮಕ್ಕೆ ಸ್ತೋತ್ರ. ಅಂದರೆ ನಾನು ಸಮಾಧಾನದಿಂದ ಇರುವುದರಿಂದ ನಾನು ಮಲಗಿಕೊಂಡ ಕೂಡಲೇ ನನಗೆ ನಿದ್ದೆ ಬರ್ತದೆ, ಒಳ್ಳೆ ವಿಶ್ರಾಂತಿ ತಗೊಳ್ತೀನಿ. ಪ್ರೈಸಲ್ಲ. ಯಾಕೆ ಗೊತ್ತಂದ್ರೆ ಕರ್ತನ ಜೊತೆಗಿದ್ದಾನನ್ನುವಂಥ ಭರವಸೆ. ಹಾಗಾಗಿ ಕರ್ತನ ಜೊತೆಗಿದ್ದರೆ ನಮಗೆ ಬೇರೆ ಯಾವ ಟೆನ್ಷನ್ನು ಬರೋದಿಲ್ಲ. ಸಮಸ್ಯೆಗಳು ಎಷ್ಟೇ ಇರ್ಬೋದು, ಕರ್ತನ ಜೊತೆಗಿರುವಂಥ ಭರವಸೆ ನಮಗಿದೆ ನೋಡಿ. ಹಾಗಾಗಿ ನೆಕ್ಸ್ಟ್ ಲೈನ್, ಅದೇ ವಚನದ ನೆಕ್ಸ್ಟ್ ಲೈನ್ ಹೇಳ್ತಾರೆ, ಯಾಕೆಂದರೆ ಯೆಹೋವನೇ, ನಾನು ಯಾವ ಅಪಾಯವೂ ಇಲ್ಲದಂತೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತಿ. ಆ ಪ್ರೆಸೆನ್ಸ್ನ ಕನ್ಫರ್ಮ್ ಆಗಿಬಿಟ್ಟಿದೆಯಲ್ಲ, ನೀನು ನನ್ನ ಜೊತೆ ಇದ್ದೇನೋ ಅಂತ ಧೈರ್ಯ ಬಂದುಬಿಟ್ಟಿದೆಯಲ್ಲ. ಸಾಧಾರಣವಾಗಿ ತಗೊಳ್ರಿ, ಚಿಕ್ಕ ಮಕ್ಕಳು ತುಂಬ ಹೆದರ್ತಾರೆ, ಆದರೆ ದೊಡ್ಡವರು ಯಾರ ಜೊತೆಗಿದ್ರೆ ಎಷ್ಟು ಧೈರ್ಯ ಅವ್ರಿಗೆ, ಎಷ್ಟು ಧೈರ್ಯ. ಮಕ್ಕಳಿಗೆ ದೊಡ್ಡವರೊಬ್ಬರು ಜೊತೆಗಿದ್ರೆ ಧೈರ್ಯ, ನಮಗೆ ಕರ್ತನ ಜೊತೆಗಿರುವುದೇ ಧೈರ್ಯ. ಜಲರಾಶಿ ಹಾಯುವಾಗ ಜೊತೆಯಲ್ಲೇ ನೀನಿರುವೆ, ಅಗ್ನಿಯಲ್ಲಿ ನಡೆಯುವಾಗ ಹತ್ತಿರವೇ ನೀನಿರುವೆ. ಮುಳುಗಿ ಹೋಗಲಾರೆ ನಾ ದಹಿಸಿ ಹೋಗಲಾರೆ, ಮುಳುಗಿ ಹೋಗಲಾರೆ ನಾ ದಹಿಸಿ ಹೋಗಲಾರೆ. ಜಲರಾಶಿ ದೊಡ್ಡ ಸಮಸ್ಯೆ. ಬಿಕಾಸ್ ಯು ಆರ್ ವಿತ್ ಮೀ. ನೀನು ನನ್ನ ಜೊತೆ ಇರೋದ್ರಿಂದ ನಾನು ಮುಳುಗಿ ಹೋಗೋದಿಲ್ಲ. ಹಲ್ಲೆಲೂಯಾ. ಕರ್ತನ ನನ್ನ ಜೊತೆಗಿದ್ದಾನೆ ಅನ್ನುವಂಥ ಧೈರ್ಯವನ್ನು ಸಿಕ್ಬಿಟ್ರೆ ಸಾಕು. ತೋಮನು ಭಾರತದವರೆಗೆ ಬಂದ. ಹಲ್ಲೆಲೂಯಾ. ಪೇತ್ರನು ಬ್ಯಾಬಿಲೋನ್ವರೆಗೆ ಹೋದನು. ಹಲ್ಲೆಲೂಯಾ. ಪ್ರಪಂಚದ ಕಡೆಯವರೆಗೆ ಹೋಗಲಿಕ್ಕೆ ಕರ್ತನ ನಮ್ಮ ಜೊತೆಲಿದ್ದಾನೆ. ಹಲ್ಲೆಲೂಯಾ. ನಾನೇ ನಿನ್ನೊಂದಿಗಿದ್ದೀನಿ, ನೀನಂತೂ ಭಯಪಡಬೇಡ, ಧೈರ್ಯವಾಗಿರು ಅಂತ ಹೇಳಿ ಯೆಶಾಯನ ಪ್ರವಾದನೆಗಳಿರುತ್ತೆ. ದೇವರು ನಮಗೆ ವಾಗ್ದಾನ ಮಾಡ್ತಾನೆ ನೋಡಿ. ಕರ್ತನ ಜೊತೆಗಿರುವುದನ್ನು ಮಾತ್ರ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಕರ್ತನ ನಮ್ಮ ಜೊತೆಗಿದ್ದಾನೆ ಎನ್ನುವಂತಹ ಒಂದು ಅನುಭವ ನಮಗೆ ಇದ್ದರೆ ಅದೇ ನೆಮ್ಮದಿಯ ಊಟಮಾರಿ. ಅಲ್ಲಿ ಯಾರಿಗಾದ್ರೂ ನೆಮ್ಮದಿ ಬೇಕಾ, ಸಮಾಧಾನ ಬೇಕಾ? ಹ್ಯಾವ್ ಜೀಸಸ್ ವಿತ್ ಯು. ಹಾಲೆಲೂಯಾ. ಕೆಲವರಿಗೆ ಬ್ಯಾಂಕಲ್ಲಿ ಗೋಲ್ಡ್ ಇಟ್ಟಿದ್ರೆ ಸ್ವಲ್ಪ ನೆಮ್ಮದಿ, ಮನೇಲಿ ಒಂದಷ್ಟು ಗೋಲ್ಡ್ ಇದ್ದರೆ, ಬ್ಯಾಂಕಲ್ಲಿ ಒಂದಷ್ಟು ಹಣ ಇದ್ದರೆ ನೆಮ್ಮದಿ. ಬ್ಯಾಂಕೇ ಕ್ಲೋಸ್ ಡೌನ್ ಆಗಿಬಿಡುತ್ತೆ, ಏನು ಮಾಡ್ತೀರಿ? ಈಗ ಸಮೀಪದಲ್ಲಿ ಕೆಲವೊಂದು ಬ್ಯಾಂಕೆಲ್ಲ ಮುಚ್ಚಿ ಹೋಯ್ತಲ್ಲ, ಅವರ ಗೋಳಾಟ ಕೇಳತ್ತೀರೋದು ನ್ಯೂಸಲ್ಲಿ. ಬ್ಯಾಂಕ್ ಮುಂದೆ ತಲೆ ಚಚ್ಕೊಂಡು ಗೋಳಾಡ್ತಾ ಇದ್ದಾರೆ. ಇಡೀ ನನ್ನ ಲೈಫ್ ಲಾಂಗ್ ಸಂಪಾದನೆಯನ್ನೆಲ್ಲ ಈ ಬ್ಯಾಂಕಲ್ಲಿ ಇಟ್ಟಿದ್ನಲ್ಲ, ಈಗ ಡ್ರಾ ಮಾಡಿದ್ರೆ 500 ರೂಪಾಯಿ ಅಷ್ಟೇ ಅಂತ ಮ್ಯಾಕ್ಸಿಮಮ್ ಅವ್ರಿಗೆ ಸಿಗೋದು. ನಾನೇನು ಮಾಡಲಿ?
ಎಷ್ಟೊಂದು ಮೋಸ ನೋಡಿ, ಎಲ್ಲ ಕೈ ಬಿಟ್ಬಿಡ್ತದೆ. ಹಣದಲ್ಲಿ ಭರವಸೆ ಇಡುವುದು, ವಸ್ತುವಿನಲ್ಲಿ ಭರವಸೆ ಇಡುವುದು, ಮನುಷ್ಯರಲ್ಲಿ ಭರವಸೆ ಇಡುವುದು, ಇದು ಯಾವುದು ನಮಗೆ ಬರುತ್ತೆ. ಕರ್ತ ನಮ್ಮ ಜೊತೆಗಿದ್ದಾನನ್ನುವಂಥ ಒಂದು ಭರವಸೆ ನಮ್ಗೆ ಸಿಕ್ಬಿಟ್ರೆ ನಿಶ್ಚಯವಾಗಿ ನಾವು ಸಮಾಧಾನವಾಗಿ ನೆಮ್ಮದಿಯಾಗಿ ಮಲಗ್ಬೋದು. ಹಲ್ಲೆಲೂಯಾ. ಹಣ ಇರೋರೆಲ್ಲ ನೆಮ್ಮದಿಯಾಗಿದ್ದಾರೆ ಅಂತ ನೀವು ನೆನೆಸ್ತೀರಾ? ನಿದ್ದೆ ಬರಲ್ಲ. ಒಡವೆ ಗಿಡವೆ ಜೋರಾಗಿ ಹಾಕ್ಕೊಂಡು ಮದುವೆಗೆ ಹೋದ್ರೆ ಎಷ್ಟು ಭಯ ಪಟ್ಕೊಂಡು ಜಾಗೃತಿಯಿಂದ ಹೋಗ್ತಾರೆ, ಎಲ್ಲಿ ಯಾವನು ಕಿತ್ಕೊಂಡು ಹೋಗ್ಬಿಡ್ತಾನೋ ಅಂತ ಹೇಳಿ. ಅದೆಲ್ಲ ನಮಗೆ ನೆಮ್ಮದಿ ಕೊಡೋಕ್ಕಾಗಲ್ಲ. ಭಯ ತರುತ್ತದೆ. ಹಣ ಆಸ್ತಿ ಹೆಚ್ಚಾದಷ್ಟು ಭಯ ಜಾಸ್ತಿ. ಆದರೆ ಕರ್ತನ ಪ್ರೆಸೆನ್ಸ್ ಹೆಚ್ಚಾದಷ್ಟು ಸಮಾಧಾನ ಜಾಸ್ತಿ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳು ಈ ರಹಸ್ಯವನ್ನು ತಿಳ್ಕೋಬೇಕು. ನಮಗೆ ಭಯ ಹುಟ್ಟಿಸುವಂತಹ, ಚಿಂತೆ ತರುವಂಥ ಅನೇಕ ವಿಚಾರಗಳು, ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಪ್ರತಿದಿನ ನಮ್ಮನ್ನು ಎದುರಿಸ್ತವೆ. ಒಂದನ್ನು ನಾವು ಸ್ಪಷ್ಟವಾಗಿ ಕನ್ಫರ್ಮ್ ಮಾಡ್ಕೊಳ್ಳೋಣ, ನೀನು ನನ್ನ ಜೊತೆಗಿದೆಯಪ್ಪ. ಜೀಸಸ್, ಯು ಆರ್ ವಿತ್ ಮೀ. ನಿದ್ದೆ ಮಾಡಿ ಹರುಷದಿಂದ ಎದ್ದೇಳುವೆ, ಯಾಕೆಂದರೆ ಕರ್ತನನ್ನು ಕಾಪಾಡುವೆ. ನನ್ನ ಕಾಪಾಡಲಿಕ್ಕಪ್ಪ ನೀವಿದ್ದೀರಿ. ಹಲ್ಲೆಲೂಯಾ. ನೀವಿರೋದ್ರಿಂದ ನನಗೆ ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ, ಸಮಾಧಾನ ನನಗೆ ಉಂಟು. ನೀನಿರೋದ್ರಿಂದ ನೆಮ್ಮದಿ ನನಗೆ ಉಂಟು. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಒಂದು ವೇಳೆ ವೈದ್ಯರ ಗ್ರಹಿಕೆಗೆ ಮೀರಿದ ರೋಗ, ವ್ಯಾಧಿ ಏನಾದರೂ ನಿಮ್ಮನ್ನು ಪೀಡಿಸಿ, ನಿಮಗೊಂದು ಭಯವನ್ನು ಹುಟ್ಟಿಸಿ, ನಿಮ್ಮಲ್ಲಿ ಚಿಂತೆಯನ್ನು ತಂದು ಹಾಕಿದೆಯಾ, ಸಮಾಧಾನ ಎಲ್ಲ ಕಳ್ಕೊಬಿಟ್ಟಿದ್ದೀರಾ, ಈಗ ಕರ್ತನ ಹತ್ರ ಹೇಳಿ, ಅಪ್ಪ ಅದೇನೇ ಇರಲಿ, ನೀನು ನನ್ನ ಜೊತೆಗಿದ್ದೀರಿ. ಹಲ್ಲೆಲೂಯಾ. ನೀನು ನನ್ನ ಜೊತೆಗಿದ್ಬಿಟ್ರೆ ಸಾಕು. ಹಲ್ಲೆಲೂಯಾ. ನೀವು ನಮ್ಮ ಜೊತೆಗಿದ್ದರೆ ಅದು ಸಾಕು. ಆ ಪ್ರೆಸೆನ್ಸ್ನ ಫೀಲ್ ಮಾಡಬೇಕ್ರಿ. ಕರ್ತನು ಯಾವಾಗಲೂ ನಮ್ಮ ಜೊತೆಗೆ ಇಲ್ಲಿರ್ತಾನೆ, ಆದರೆ ನಾವು ಫೀಲ್ ಮಾಡಲ್ಲ. ನಾವು ಅದರ ಪ್ರಾವಿಷನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಯೇಸು ಸ್ವಾಮಿ ದೋಣಿಯಲ್ಲೇ ಇದ್ದರು, ಆದರೆ ಶಿಷ್ಯರು ಏನು ಮಾಡ್ತಾರೆ, ತಲೆ ಚಚ್ಕೋತಾರೆ. ಇವತ್ತು ಕರ್ತನು ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಹಲ್ಲೆಲೂಯಾ. ಆತನ ಪ್ರೆಸೆನ್ಸನ್ನು ನೀವು ಐಡೆಂಟಿಫೈ ಮಾಡಿ, ಆತನ ಪ್ರಸನ್ನತೆಯಲ್ಲಿರುವ ಪವರ್ನ ಐಡೆಂಟಿಫೈ ಮಾಡಿ. ಹಲ್ಲೆಲೂಯಾ. ಕರ್ತನ ಸಾನ್ನಿಧ್ಯ, ಕರ್ತನ ಜೊತೆಗಿರೋದ್ರಿಂದ ಟಚ್ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ನನ್ನನ್ನು ಟಚ್ ಮಾಡಿದ್ರೆ ಬರ್ನ್ ಆಗಿಬಿಡ್ತೀರಿ ನೀವು. ಹಲ್ಲೆಲೂಯಾ. ಕರ್ತನು ನಮ್ಮ ಜೊತೆ ಪವರ್ಫುಲ್, ಮೈಟಿ ಗಾಡ್ ನಮ್ಮ ಜೊತೆಲಿದ್ದಾನೆ. ಸೊ ಆ ಪ್ರೆಸೆನ್ಸ್ನ ನೀವು ಖಾತರಿಪಡಿಸ್ಕೊಂಡ್ರೆ ನಮಗೆ ವಿರುದ್ಧವಾಗಿ ಬರುವಂಥ ಸಮಸ್ಯೆ ಎಷ್ಟು ದೊಡ್ಡದಾಗಿದ್ರು ಅದ್ರ ಬಗ್ಗೆ ನಮಗೆ ಟೆನ್ಷನ್ ಇರೋದಿಲ್ಲ, ಒಂದು ರೀತಿಯಾಗಿ ನೆಮ್ಮದಿಯಾಗಿರ್ತೀವಿ. ಅದಕ್ಕೆ ಬರ್ಕ್ಮನ್ ಸಾಯ್ನವರು ಹಾಡಾಡಿದಾರಲ್ಲ, ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ, ಯಾರೇನು ಹೇಳಿದರೂ ನಾನು ಸೋತು ಹೋಗಲಾರೆ, ಯಾರೇನು ಹೇಳಿದರೂ ನಾನು ಸೋತು ಹೋಗಲಾರೆ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕರ್ತನ ನನ್ನ ಜೊತೆಗಿದ್ದಾನೆ ಅನ್ನೋದ ಭರವಸೆ. ಅವ್ರನ್ನೇ ದೇವ್ರ ವಾಕ್ಯ ಹೇಳ್ತದ್ದು. ಇವರೇ ಸ್ಥಿರಚಿತ್ತರು. ನೀವು ದೇವ್ರ ವಾಕ್ಯ ತೆಗೆದು ನೋಡಿ, ಯೆಶಾಯ 26ನೇ ಅಧ್ಯಾಯದಲ್ಲಿ, ಯೆಶಾಯ 26ನೇ ಅಧ್ಯಾಯ 3ನೇ ವಚನ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸೆ ಇದೆ. ಹಲ್ಲೆಲೂಯಾ. ಅವನಿಗೆ ನಿನ್ನಲ್ಲಿ ಭರವಸೆ ಇದೆ. ಯಾರು ಶಾಂತಿಯಲ್ಲಿ ಯಾರಿರ್ತಾನೋ ಅವನು ಕರ್ತನಲ್ಲಿ ಭರವಸೆ ಇಟ್ಟವನು, ಆ ಭರವಸೆಯಲ್ಲಿ ಸ್ಥಿರಚಿತ್ತನಾಗಿರುವವನು. ಹಲ್ಲೆಲೂಯಾ. ಸನ್ನಿವೇಶ ಸಂದರ್ಭ ಎಷ್ಟೇ ಬದಲಾದರೂ ನನ್ನೊಳಗಿರುವ ಆತನು
ದೊಡ್ಡವನು. ಹಲ್ಲೆಲೂಯಾ. ಈ ಲೋಕದಲ್ಲಿ ಇರುವಾತನಿಗಿಂತ ನನ್ನೊಳಗೆ ಇರುವಾತನು, ನನ್ನ ಜೊತೆಯಲ್ಲಿರುವಾತನು ದೊಡ್ಡವನು. ನನಗಿರುವಂಥ ಒಂದು, ನನ್ನೊಳಗಿರುವಾತನ ಪ್ರಸನ್ನತೆ, ನನ್ನೊಳಗಿರುವಾತನ ಪ್ರಭಾವ, ನನ್ನೊಳಗಿರುವಾತನ ಮಹಿಮೆ ದೊಡ್ಡದು. ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಭರವಸೆ ನಮಗಿರಬೇಕು. ಕರ್ತನ ಜೊತೆಯಲ್ಲಿದ್ದಾನೆ. ಹಲ್ಲೆಲೂಯಾ. ಕಷ್ಟ ಎಷ್ಟೇ ಹಿಂಸೆ, ಎಷ್ಟೇ ಹೋರಾಟ, ಎಷ್ಟೇ ಇಕ್ಕಟ್ಟನ್ನ ದಾಟಿ ಹೋಗ್ತಾ ಇದ್ರು, ನನ್ನ ಜೊತೆ ಕರ್ತನಿದ್ದಾನೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೊತೆ ಇದ್ದಾನೆ, ಕರ್ತನಿದ್ದಾನೆ. ಆ ಪ್ರಸನ್ನತೆಯನ್ನು ಖಾತ್ರಿಪಡಿಸ್ಕೊಳ್ಳಿ, ದೃಢಪಡಿಸ್ಕೊಳ್ಳಿ. ನೋಡಿರಿ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆ ಅಂತ ಹೇಳಿದ. ಹಾಗೆ ಯೇಸುವಿನ ಆ ಪ್ರೆಸೆನ್ಸ್ ಶಿಷ್ಯರಿಗೆ ಸಮಾಧಾನ ತಂದಿತು. ನನ್ನ ಶಾಂತಿಯನ್ನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ. ಯೇಸು ಸ್ವಾಮಿ ಒಳಗೆ ಪ್ರವೇಶ ಮಾಡುವಾಗಲೇ ಮೊದಲನೇ ಹೇಳಿದ್ದು ನಿಮಗೆ ಸಮಾಧಾನ. ಹಾಗಾಗಿ ಆ ಸಮಾಧಾನದ ದೇವರು ನಮ್ಮೊಳಗೆ ಬಂದುಬಿಟ್ಟಿದ್ದಾನೆ. ಇವತ್ತು ನನ್ನೊಳಗೆ ಬಂದುಬಿಟ್ಟಿದ್ದಾನೆ, ನನ್ನೊಳಗಿದ್ದಾನೆ, ನನ್ನ ಜೊತೆಲಿದ್ದಾನೆ. ಹಾಲೆಲೂಯಾ. ಇನ್ನೂ ಯಾಕೆ ನಾವು ಟೆನ್ಷನ್ನಲ್ಲಿರೋದು? ಸಮಸ್ಯೆ ಎಷ್ಟೇ ದೊಡ್ಡದಾಗಿರ್ಬೋದು, ಆದರೆ ಅದಕ್ಕಿಂತ ನನ್ನೊಳಗಿರುವ ಕರ್ತನು ದೊಡ್ಡವನು. ಕರ್ತನಿದ್ದಾನೆ. ಹಾಲೆಲೂಯಾ. ಅದಕ್ಕೆ ನಾವು ಆಡ್ತೀವಿ, ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ, ಜಯ ಕೊಡುವ ಕರ್ತನಿರುವೆ, ನನ್ನ ತತ್ತರಿಸಲು ಬಿಡಲಾರೆ. ಜಯ ಕೊಡುವ ಕರ್ತನಿರುವೆ. ಭಯವು ನನಗಿಲ್ಲ, ಹೇಳಿ, ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ, ಕಷ್ಟ ನನಗಿಲ್ಲ, ಜಯ ಕೊಡುವ ಕರ್ತನಿರುವೆ, ನನ್ನ ತತ್ತರಿಸಲು ಬಿಡಲಾರೆ. ರೋಗದಲ್ಲಿ ನಿಮ್ಮನ್ನು ತತ್ತರಿಸಲಿಕ್ಕೆ ಕರ್ತನು ಬಿಡಲ್ಲ. ಹಿ ಈಸ್ ವಿತ್ ಯು. ನಿಮ್ಮ ಜೊತೆಗಿದ್ದಾನೆ. ನೀವು ಆರ್ಥಿಕ ಸಮಸ್ಯೆಯಲ್ಲಿ ಒದ್ದಾಡಲಿಕ್ಕೆ ಬಿಡೋದಿಲ್ಲ. ಆತನು ತಕ್ಕ ಸಮಯದಲ್ಲಿ ಸಹಾಯದ ಹಸ್ತವನ್ನು ಚಾಚ್ತಾನೆ. ಹಲ್ಲೆಲೂಯಾ. ನಿಮಗೆ ನೆರವಾಗಲಿಕ್ಕಾಗಿಯೇ ನಿಮ್ಮೊಳಗೆ ಬಂದುಬಿಟ್ಟಿದ್ದಾನೆ, ನಿಮ್ಮ ಕೋಣೆ ಒಳಗೆ ಬಂದುಬಿಟ್ಟಿದ್ದಾನೆ, ನಿಮ್ಮ ಜೀವಿತದೊಳಗೆ ಬಂದುಬಿಟ್ಟಿದ್ದಾನೆ, ನಿಮ್ಮ ಲೈಫ್ ಒಳಗೆ ಬಂದಿದ್ದಾನೆ. ಹಲ್ಲೆಲೂಯಾ. ಎಂಜಾಯ್ ಮಾಡಿ. ಬೋಟಲ್ಲಿ ಜೀಸಸ್ನ ಇಟ್ಕೊಂಡೇ ಚಿಂತೆ ಮಾಡ್ತಿದ್ರಲ್ಲ, ಆ ರೀತಿಯಾಗಿ ಜೀಸಸ್ನ ನಮ್ಮ ಜೊತೆಲಿ ಇಟ್ಕೊಂಡೇ ನಾವು ಯಾಕೆ ಇನ್ನೂ ಚಿಂತೆ ಮಾಡೋದು? ಕರ್ತನು ನಮ್ಮ ಜೊತೆಲಿದ್ದಾನೆ. ಹಲ್ಲೆಲೂಯಾ. ಮುಂಬಲವು ಹಿಂಬಲವು ಆದ ಕರ್ತನೆ, ಬಲಗಡೆಯಲ್ಲಿ ನೆರಳಿನಂತೆ ಇರುವ ಕರ್ತನೆ, ನನಗಾಗಿ ಯುದ್ಧ ಮಾಡುವ ಜಯ ಕರ್ತನೆ, ಮರಣವನ್ನು ಜಯಿಸಿದ ಮೃತ್ಯುಂಜಯನೇ. ಸ್ತೋತ್ರವಾಗಲಿ, 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 ಸ್ತೋತ್ರವಾಗಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಡ್ಯಾಡಿ ಇದ್ದಾರೆ ಅನ್ನುವಂಥ ಜಸ್ಟ್ ಆ ಫೀಲ್, ಆ ಗ್ರಹಿಕೆ, ನನ್ನ ಜೊತೆ ಇದ್ದಾನೆ ಅನ್ನುವಂಥ ಆ ಗ್ರಹಿಕೆ ನಮ್ಮ ಎಲ್ಲ ಟೆನ್ಷನ್ನ ನೀಗಿಸಿ ನಮಗೆ ಸಮಾಧಾನ ತಂದುಬಿಡ್ತದೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವು ಸಂದರ್ಭಗಳಲ್ಲಿ ನಮಗೆ ಆಗದೇ ಇರುವ ಅಥವಾ ನಮಗೆ ಕಷ್ಟಕರವಾಗಿ ಯಾವುದಾದ್ರೂ ಒಂದು ವರ್ಕ್ ಕೊಟ್ಟಾಗ, ಅಯ್ಯೋ ಇದೇನು ಮಾಡೋದು ಟೆನ್ಷನ್ ಮಾಡ್ಕೊತಾ ಇರ್ತೀವಿ. ಏನು ಮಾಡೋದು ಅಂತೇಳಿ ಅದನ್ನ ಮಾಡಲಿಕ್ಕೆ ಯಾರಾದ್ರೊಬ್ಬರು ಹತ್ರ ಬಂದ್ಬಿಟ್ಟ ತಕ್ಷಣ ನಮಗೊಂಥರ ಧೈರ್ಯ ಬಂದ್ಬಿಡ್ತದೆ. ಹಲ್ಲೆಲೂಯಾ. ಹೌದಲ್ಲ? ಇವತ್ತು ಕೂಡ ನನಗೆ ಹಾಗೆ ಆಗಿತ್ತು. ಯಾಕಂದರೆ ಈ ಲೈವ್ ಮಾಡೋದೆಲ್ಲ ನನಗೆ ಗೊತ್ತಿಲ್ಲ. ಏನು ಮಾಡೋದು, ಹೇಗೆ ಮಾಡೋದು, ಎಲ್ಲಿ ಆನ್ ಮಾಡಬೇಕು,